ಶತ್ರು ರಾಷ್ಟ್ರದ ಆ ಕ್ರಿಮಿ ಸೋಷಿಯಲ್ ಮೀಡಿಯಾದಲ್ಲೇ ಬಲೆ ಹಾಕಿದ್ದ. ದೇಶದಲ್ಲಿರುವ ಯುವಕರನ್ನ ದೇಶದ ವಿರುದ್ಧವೇ ಎತ್ತಿಕಟ್ಟಿ ಹಾಕಲು ಸ್ಕೆಚ್ ಹಾಕಿದ್ದ. ಧುರಂಧರ್ ಸಿನಿಮಾ ರೀತಿ ಆತ ಮಾಡಿದ್ದ ಪ್ಲಾನ್ಗೆ ಕೆಲ ಯುವಕರು ಬಲಿಯಾಗಿದ್ದಾರೆ. ಉಗ್ರಜಾಡು ಹಿಡಿಯುತ್ತಿದ್ದ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಸ್ಫೋಟಕ ಸಂಚು ಬಯಲಾಗಿದೆ. ಉಗ್ರತೆಯ ಮುಖವಾಡ ಕಳಚಿ ಬಿದ್ದಿದೆ. ದೇಶದ ಒಳಗೆ ಇದ್ದುಕೊಂಡು ಶತ್ರುಗಳ ಜಪ ಮಾಡ್ತಿದ್ದವರು, ಧರ್ಮಾಂಧತೆಯನ್ನ ತಲೆಗೆ ತುಂಬಿಕೊಂಡು ದೇಶದ ಐಕ್ಯತೆಗೆ ಧಕ್ಕೆ ತರಲು ಸಂಚು ರೂಪಿಸುತ್ತಿದ್ದವರ ಬಂಡವಾಳ ಬಟ ಬಯಲಾಗಿದೆ. 20 ದಿನದ ಅಂತರದಲ್ಲಿ 3ನೇ ಶಂಕಿತ ಉಗ್ರ ಅರೆಸ್ಟ್ ಆಗಿದ್ದು ರಾಜ್ಯದ ಜನರಲ್ಲಿ ದಿಗಿಲು ಮೂಡಿಸಿದೆ. ಪಾಕ್ ಉಗ್ರನ ಜೊತೆ ಸೋಷಿಯಲ್ ಮೀಡಿಯಾ ಮೂಲಕ ನಂಟು. ದಾವಣಗೆರೆಯಲ್ಲಿ ಯುಪಿ ಮೂಲದ ಶಂಕಿತ ಉಗ್ರನ ಬಂಧನ. ಕಳೆದ 5ನೇ ತಾರೀಕಷ್ಟೇ ತುಮಕೂರಲ್ಲಿ ಅಲ್ಲಾ ಬಕ್ಷ್ ಹಾಗೂ ದಾವಣಗೆರೆಯಲ್ಲಿ ಜಮೀರ್ ಖಾನ್ ಎಂಬ ಶಂಕಿತ ಉಗ್ರರನ್ನ ತುಮಕೂರು ಪೊಲೀಸರು ಬಂಧಿಸಿದ್ರು. ಪಾಕ್ ಮೂಲದ ರಾಣಾ ಎಂಬ ಉಗ್ರನ ಜೊತೆ ಹೊಂದಿದ್ದ ಸಂಪರ್ಕದ ಆರೋಪದಡಿ ಬಂಧಿಸಿದ್ರು. ಕ್ರಿಮಿಗಳಿಂದ ದೊರೆತ ಮಾಹಿತಿ ಆಧಾರದಡಿ ದಾವಣಗೆರೆ ಜಿಲ್ಲೆ ಹರಿಹರದ ಬನ್ನಿಕೋಡ ಗ್ರಾಮದಲ್ಲಿ ಸುಹೇಲ್ ಎಂಬ ಮತ್ತೊಬ್ಬ ಶಂಕಿತ ಉಗ್ರನನ್ನ ಪೊಲೀಸರು ಬಂಧಿಸಿದ್ದಾರೆ. ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡದಲ್ಲಿದ್ದು, ಇದು ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಬಲಭಾಗದಲ್ಲಿ ಇದು ಅಡಿಕೆ ತೋಟಗಳಾಗಿರ್ಬೋದು. ಮುಂದೆ ಇಲ್ಲಿ ಒಂದು ಕೆಲವೇ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಒಂದು ಕಾರ್ಗಿಲ್ ಫ್ಯಾಕ್ಟ್ರಿ ನೀವು ಅಲ್ಲಿ ಕಾಣ್ತಾ ಇದ್ದೀವಿ ನೋಡ್ಬೋದು. ಅದ್ರ ಕಾರ್ಗಿಲ್ ಫ್ಯಾಕ್ಟ್ರಿಯ ಒಂದು ಬೈಲರ್ಗಳು ಕಾಣ್ತಾ ಇರೋದು ನೋಡಬೇಕು. ಇದಕ್ಕೆಲ್ಲ ಈ ಹೇಳಕ್ಕೆ ಮುಖ್ಯ ಕಾರಣ ಅಂತಂದರೆ, ಈಗಾಗಲೇ ದಾವಣಗೆರೆಯ ಒಂದು ಗ್ರಾಮಾಂತರ ಏನು ಹರಿಹರದ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಒಬ್ಬರು ವ್ಯಕ್ತಿಯನ್ನು ಬಂಧಿಸಿರ್ತಕ್ಕಂಥದ್ದು. ಆ ವ್ಯಕ್ತಿಯ ಏನು ಸೋಯಲ್ ಅಂತಕ್ಕಂಥ ವ್ಯಕ್ತಿ ಇದ್ದ ಉತ್ತರ ಪ್ರದೇಶ ಮೂಲದವನು. ಇದೇ ಮನೆಯಲ್ಲಿ ಬಾಡಿಗೆಯಾಗಿದ್ರು. ಯುಪಿ ಮೂಲದ ಈ ಸುಹೇಲ್ ಬನ್ನಿಕೋಡದ ಕಾರ್ಗಿಲ್ ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಿದ್ದ. 20 ದಿನಗಳ ಹಿಂದಷ್ಟೇ 8 ಜನರ ಜೊತೆ ಗ್ರಾಮಕ್ಕೆ ಬಂದಿದ್ದ. ಇದೀಗ ಗುಪ್ತಚರ ಇಲಾಖೆ ಹಾಗೂ ಹರಿಹರ ಗ್ರಾಮಾಂತರ ಪೊಲೀಸರು ಇವನನ್ನ ಬಂಧಿಸಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಪಾಕ್ನ ಉಗ್ರ ರಾಣಾ ಜೊತೆಗೆ ಸುಹೇಲ್ ನಂಟು ಹೊಂದಿರೋ ಶಂಕೆ ಇತ್ತು. ಯಾಕಂದ್ರೆ ಆರೋಪಿ ಬಳಿ ರಾಣಾಬಾಯ್ ಹೆಸರಿನ ಮೊಬೈಲ್ ಇತ್ತು. ಅಲ್ಲದೆ ಉಗ್ರರ ರೀತಿಯಲ್ಲಿ ವೆಪನ್ ಹಿಡಿದು ಫೋಟೋ ತೆಗೆಸಿಕೊಂಡಿದ್ದ. ಹಾಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವು ಉಗ್ರ ಸಂಘಟನೆ ಜೊತೆ ನಂಟು ಹೊಂದಿರೋದು ಪತ್ತೆಯಾಗಿದೆ. ಮೆಮೋನ್, ಜುಟ್ಟು 333, ರಾಣಾಬಾಯ್ 333 ಗ್ರೂಪ್ ಜೊತೆ ನಂಟು ಹೊಂದಿದ್ದ. ವಿಚಾರಣೆ ವೇಳೆ ದೇಶದಲ್ಲಿ ದುಷ್ಕೃತ್ಯ ಎಸಗುವ ಸಂಚು ರೂಪಿಸುತ್ತಿದ್ದ ಮಾಹಿತಿ ಬಹಿರಂಗವಾಗಿದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬಾಂಬ್ ಇಟ್ಟು ಸ್ಫೋಟಿಸಲು ಸಂಚು ಮಾಡುತ್ತಿದ್ದಾಗಿ ಪೊಲೀಸರ ಮುಂದೆ ಸುಹೇಲ್ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾನೆ. ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು, ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು, ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. 20 ವರ್ಷ ವಯಸ್ಸಿನ ಸುಹೇಲ್ ಬನ್ನಿಕೋಡದ ಮನೆಯೊಂದರಲ್ಲಿ ಬಾಡಿಗೆಗಿದ್ದ. ಆರೋಪಿ ಬಂಧನದ ಬೆನ್ನಲ್ಲೇ ಮನೆ ಮಾಲೀಕರಿಗೂ ಆತಂಕ ಶುರುವಾಗಿದೆ. ಅವರು ಬಂದ್ರ ಬರ್ತಾವಿ, ಕೊಡ್ತಾವಪ್ಪ ಮನೆ ಬಾಡಿಗೆ ಐತಿ ಅಂದ್ವಿ. ಬಂದ್ರು, ಇದ್ರು, ಒಂದು 10 ಜನ ಇದ್ರು. ತಿರ್ಗ ಇಬ್ರು ಹೋದ್ರು, ಇನ್ನಿಬ್ರು ಅವರು ಬಂದು 8 ಜನ ಇದ್ರು. 8 ಜನ ಇದ್ರು. ಅವ್ರು ಊಟ ಮಾಡ್ಕೊಂಡ್ರು, ಮಕಾನರು. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು. ಕೆಲ್ಸಕ್ಕೆ ಹೋಗಿ ಮತ್ತೆ ಬರೋರು. ಬಂದು ಮತ್ತೆ ಕೆಲಸ ಅವ್ರು ಅಡುಗೆ ಮಾಡ್ಕೊಳೋದು, ಅವರ ಊಟ ಮಾಡ್ಕೊಳೋದು, ಮತ್ತು ಅವ್ರ ಊಟ ಕಟ್ಕೊಂಡು ಹೋಗೋರು. ಏನೇ ಹೇಳಿ, 20 ದಿನದ ಅಂತರದಲ್ಲಿ 3 ಶಂಕಿತ ಉಗ್ರರು ಲಾಕ್ ಆಗಿದ್ದಾರೆ. ಇವರ ಜೊತೆಗೆ ಮತ್ತಷ್ಟು ಯುವಕರು ಪಾಕ್ನ ಕ್ರಿಮಿಗಳ ಸಂಪರ್ಕದಲ್ಲಿರುವ ಶಂಕೆ ಇದ್ದು ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಬಸವರಾಜು ದೊಡ್ಮನಿ, TV9 ದಾವಣಗೆರೆ.